ದೇವರು ತಮ್ಮ ನಾಮದ ಮಹಿಮೆಗಾಗಿ ಈ ದಿನವನ್ನು ಮತ್ತು ವಿಶೇಷವಾಗಿ ಈ ಸ್ಥಳವನ್ನು, ನಿಮ್ಮ ಮನೆಯನ್ನು ದೇವರು ಆರಿಸ್ಕೊಂಡಿದ್ದಾರೆ. ದೇವರಿಗೆ ಸ್ತೋತ್ರ ಆಗಲಿ. ಇವತ್ತು ಅವರ ನಾಮದ ಮಹಿಮೆ ಈ ಮನೆಯಲ್ಲಿ ನಡಿಬೇಕು ಅಂತೇಳಿ ದೇವರ ಒಂದು ಉದ್ದೇಶ. ಇವತ್ತು ನಾವಾಗಿಲ್ಲಿ ಸೇರಲಿಲ್ಲ, ದೇವರು ಏನು ಮಾಡಿದ್ದಾರೆ, ನಮ್ಮನ್ನು ಕರೆದುಕೊಂಡು ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ದೇವರ ನಾಮ ಮಹಿಮೆ ಹೆಂಗೆ ಉಂಟಾಗೋದು ಅಂತ ಹೇಳಿದರೆ, ಅವರ ವಾಕ್ಯಗಳನ್ನು ಸಾರುವುದರ ಮುಖಾಂತರ. ಆ ವಾಕ್ಯಗಳನ್ನು ನಾವು ಕೇಳಿಸಿಕೊಂಡು ಆ ವಾಕ್ಯಗಳನ್ನು ನಾವು ಅನುಸರಿಸೋದ್ರ ಮುಖಾಂತರ ದೇವರಿಗೆ ಮಹಿಮೆ ಉಂಟಾಗುವಂಥ ಕಾರ್ಯಗಳಾಗುತ್ತೆ. ಆದ್ದರಿಂದ ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನ ದೇವರು ಕೊಟ್ಟಂಥ ದಿನವಾಗಿದೆ. ಈ ದಿನದಲ್ಲಿ ದೇವರು ತಮ್ಮ ಕಾರ್ಯವನ್ನು ಮಾಡುವಂಥ ದಿನವಾಗಿದೆ. ತನ್ನ ನಾಮದ ಮಹಿಮೆಗಾಗಿ ದಿನವನ್ನು ಈ ಸ್ಥಳದಲ್ಲಿ ಆರಿಸಿಕೊಂಡಿದ್ದಾರೆ. ಆದ್ದರಿಂದ ಈ ಕುಟುಂಬದ ಪರವಾಗಿ, ಈ ಸ್ಥಳಕ್ಕಾಗಿ, ಇಲ್ಲಿ ಸೇರಿ ಬಂದಿರುವ ಒಬ್ಬೊಬ್ಬರ ಮುಖಾಂತರ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ನಮ್ಮ ಕರ್ತರಾದ ಯೇಸುವೆ, ಈ ದಿನವನ್ನು ಸ್ವಾಮಿ ನೀವು ನಮಗಾಗಿ ಏರ್ಪಡಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ಕುಟುಂಬಕ್ಕಾಗಿ, ಈ ಕುಟುಂಬವನ್ನು ನೀವು ಆರಿಸಿಕೊಂಡಿದ್ದೀರಿ. ಈ ದಿನ ಈ ಕುಟುಂಬದಲ್ಲಿ ನೀವು ಮಾತನಾಡಬೇಕು ಅಂತೇಳಿ, ಸತ್ಯವನ್ನು ಈ ಕುಟುಂಬಕ್ಕೆ ನೀವು ತಿಳಿಯಪಡಿಸಬೇಕು ಅಂತೇಳಿಯೇ ಸ್ವಾಮಿ ನಿಮ್ಮ ದಾಸರಾದ ನಮ್ಮೊಬ್ಬೊಬ್ಬರನ್ನು ಈ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದೀರಿ. ಪ್ರಭು ಯೇಸುವೆ, ನಿಮ್ಮ ಚಿತ್ತವಿಲ್ಲದೆ, ನಿಮ್ಮ ಒಂದು ಉದ್ದೇಶವಿಲ್ಲದೆ ಯಾವ ಕಾರ್ಯಗಳು ಕೂಡ ನಡೆಯುವುದಿಲ್ಲ ಸ್ವಾಮಿ. ಇಲ್ಲಿ ನೀವು ಮಾಡುವಂಥ ಎಲ್ಲ ಅದ್ಭುತಕರವಾದ ಕಾರ್ಯಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಿಮ್ಮ ವಾಕ್ಯಗಳ ಮುಖಾಂತರ ನೀವು ಕೊಡುವಂಥ ಬಿಡುಗಡೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಪವಿತ್ರಾತ್ಮರ ಮುಖಾಂತರ ಇಲ್ಲಿ ನಿಮ್ಮ ಮಹಿಮೆಯನ್ನು ಮಾತ್ರ ನೀವು ಹೊಂದಿಕೊಳ್ಳುತ್ತೀರಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಎಲ್ಲ ರೀತಿಯಾದ ಸೈತಾನನ ಕಟ್ಟುಗಳನ್ನು, ಬಂಧನಗಳನ್ನು, ಅವನ ಎಲ್ಲ ಅಧಿಪತ್ಯವನ್ನು ಸಂಪೂರ್ಣವಾಗಿ ಈ ದಿನ ನೀವು ತೆಗೆದು ಹಾಕುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಕರ್ತರೆ. ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ಆಲಿಸದಂತೆ, ಕೇಳಿಸಿಕೊಳ್ಳದಂತೆ ಯಾವ ಒಂದು ಕಾರ್ಯಗಳನ್ನು ಸೈತಾನನ ಮಾಡಿಟ್ಟಿದ್ದ ನಾವೆಲ್ಲವನ್ನು ಯೇಸುವೆ ಈ ದಿನ ನೀವು ಸಂಪೂರ್ಣವಾಗಿ ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ಇಲ್ಲಿ ಬೋಧಿಸಿ, ಆ ವಾಕ್ಯದಿಂದ ಹೊರಹೊಮ್ಮುವಂತಹ ಆ ಒಂದು ಶಕ್ತಿಯ ಸಾಮರ್ಥ್ಯದಿಂದ ಎಲ್ಲವನ್ನು ನೀವು ತೆಗೆದು ಹಾಕುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಕರ್ತರೆ. ಅಪ್ಪ ಯೇಸುವೆ, ನಿಮ್ಮ ಚಿತ್ತವಿಲ್ಲದೆ, ನಿಮ್ಮ ಉದ್ದೇಶವಿಲ್ಲದೆ ನಮ್ಮ ಜೀವಿತಗಳಲ್ಲಿ ಏನು ಕೂಡ ನಡೆಯುವುದಿಲ್ಲಪ್ಪ. ದಾವೀದರಸ ಹೇಳುವ ಹಾಗೆ ದೇವರೇ ನಿಯೋಜಿಸಿರುವಂಥ ದಿನವಿದು, ಹರ್ಷಿಸಿರಿ, ಆನಂದಿಸಿರಿ ಎಂದು ವಾಕ್ಯ ಹೇಳುವ ಹಾಗೆ ಈ ಕುಟುಂಬಕ್ಕೆ ಈ ದಿನ ಸಂತೋಷದ ದಿನ, ಹರ್ಷದ ದಿನ. ಏಕೆಂದರೆ ಯೇಸು ಕ್ರಿಸ್ತರು ಜಕ್ಕಾಯನ ಮನೆಗೆ ಬಂದ ಹಾಗೆ ಈ ಮನೆಗೆ ಯೇಸು ಈ ದಿನ ಬಂದಿದ್ದಾರೆ. ಈ ದಿನ ದೇವರು ಇಲ್ಲಿ ಯಾವುದೇ ರೀತಿಯಾದ ಶಾರೀರಿಕವಾದಂಥ ಅದ್ಭುತಗಳಲ್ಲ, ಸಂಪೂರ್ಣವಾಗಿ ಆತ್ಮಕ್ಕೆ ಸಂಬಂಧಪಟ್ಟಂಥ ಸ್ವಾತಂತ್ರ್ಯವನ್ನು ಯೇಸು ಕೊಟ್ಟಿದ್ದಾರೆ. ಯೇಸು ನಾಮದಲ್ಲಿ ಅದು ಸಿಕ್ಕಿದೆ ಈಗಾಗಲೇ. ಏಕೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಬರುವ ಮೊದಲೇ ಎಲ್ಲವೂ ಕೂಡ ಅವರ ಮಹಿಮೆಗಾಗಿ ಸ್ಥಳಗಳು ಸಜ್ಜಾಗಿ ಎಲ್ಲವೂ ಕೂಡ ಸಿದ್ಧವಾಗಿರ್ತಾ ಇತ್ತು. ಈ ದಿನ ಅದೇ ಕಾರ್ಯವಾಗಿದೆ. ಜಕ್ಕಾಯನ ಮನೆಗೆ ಹೋಗುವುದಕ್ಕೆ ಮೊದಲೇ ದೇವರು ಎಲ್ಲವನ್ನ ಯೇಸು ಕ್ರಿಸ್ತರ ಒಂದು ನಾಮದ ಮಹಿಮೆಗಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟ ಹಾಗೆ ಈ ಸಮಯದಲ್ಲಿ ಈ ಕುಟುಂಬವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನ ದೇವರು ಏನು ತನ್ನ ವಾಕ್ಯಗಳನ್ನು ಮಾತನಾಡುತ್ತಾರೆ, ಆ ಎಲ್ಲ ವಾಕ್ಯಗಳನ್ನು ನಾವು ಕೇಳಿಸಿಕೊಳ್ಳುವುದಕ್ಕಾಗಿ ಈ ಸ್ತುತಿ ಸ್ತೋತ್ರದ ಮುಖಾಂತರ ನಮ್ಮನ್ನೇ ಈ ದಿನ ಸಿದ್ಧಪಡಿಸಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾವೊಂದು ವಾಕ್ಯವನ್ನು ಓದಿ ಧ್ಯಾನ ಮಾಡಿ ನಂತರ ನಾವು ದೇವರನ್ನು ಆರಾಧನೆ ಮಾಡೋಣ. 2 ಪೇತ್ರ ಅಧ್ಯಾಯ 1 ವಾಕ್ಯ 3-4 ಓದೋಣವಾ? ಪೇತ್ರರ 2ನೇ ಪತ್ರಿಕೆ ಅಧ್ಯಾಯ 1 ವಾಕ್ಯ 3 ಮತ್ತು 4. ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಗಳಾಗಲು ದೇವರು ನಮ್ಮನ್ನು, ಯಾಕೆ ದೇವರು ನಮ್ಮನ್ನು ಕರೆದಿರುವಂಥದ್ದು? ತಮ್ಮ ಸ್ವಂತ ಮಹಿಮೆಯಲ್ಲೂ ಮತ್ತು ಸೌಭಾಗ್ಯದಲ್ಲೂ ಭಾಗಿಗಳಾಗಲು ನಮ್ಮೊಬ್ಬೊಬ್ಬರನ್ನು ಏನು ಮಾಡಿದ್ದಾರೆ? ದೇವರು ಈ ದಿನ ಕರೆದಿದ್ದಾರೆ.
ಇದು ಈ ಮಹಿಮೆ ಸೌಭಾಗ್ಯದ ಅಲ್ವಾ, ಇದು ಈ ಭೂಲೋಕಕ್ಕೆ ಸೇರಿದ್ದಲ್ಲ, ಯಾವುದೇ ವ್ಯಕ್ತಿಗೆ ಸೇರಿದ್ದಲ್ಲ, ಇದು ಪರಲೋಕ ದೇವರಿಗೆ ಮಾತ್ರ ಸ್ವಂತವಾದದ್ದು. ಆ ಸ್ವಂತವಾದ ಮಹಿಮೆಗೆ ನಮ್ಮನ್ನು ಇವತ್ತು ಕರೆದಿದ್ದಾರೆ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಕೂಡ ಭಾಗ್ಯವಂತರು ಇವತ್ತು. ಪ್ರೈಸ್ ದಿ ಲಾರ್ಡ್. ಆ ಒಂದು ಮಹಿಮೆ ಪರಲೋಕದ ಮಹಿಮೆ. ಆ ಪರಲೋಕದ ಮಹಿಮೆಯಲ್ಲಿ ನಾವು ಜೀವಿಸಬೇಕು ಅಂತೇಳಿ ದೇವರು ನಮ್ಮೊಬ್ಬೊಬ್ಬರನ್ನು ಏನು ಮಾಡಿದ್ದಾರೆ, ಹೆಸರಿಡಿದು ಇವತ್ತು ನಮ್ಮೊಬ್ಬೊಬ್ಬರನ್ನು ಕರೆದಿದ್ದಾರೆ. ಈಗ ಆ ಮಹಿಮೆಯಲ್ಲಿ ನಾನು ಭಾಗಿಯಾಗಬೇಕು ಅಂತ ಹೇಳಿದ್ರೆ, ಅವರ ಒಂದು ಸ್ವಂತ ಮಹಿಮೆಯಲ್ಲಿ ನಾನು ಭಾಗಿಯಾಗಬೇಕು ಅಂತ ಹೇಳಿದ್ರೆ ಯೇಸು ಯಾರು ಅಂತೇಳಿ ನಾನು ತಿಳ್ಕೊಳ್ಬೇಕು. ಯೇಸು ಕ್ರಿಸ್ತರ ಮುಖಾಂತರ ಹೊರಬರುವಂತಹ ಆ ಒಂದು ದೈವಿಕವಾದಂಥ ಒಂದು ಶಕ್ತಿ ಇದೆ. ಆ ದೈಹಿಕವಾದ ಶಕ್ತಿಯಿಂದ ನಾವು ತುಂಬಿಕೊಂಡಾಗ ಮಾತ್ರ ನಮ್ಮಲ್ಲಿರುವಂತಹ ಎಷ್ಟೋ ದೈಹಿಕವಾದಂತಹ ಪಾಪಗಳಿರ್ಬೋದು, ಎಷ್ಟೋ ಒಂದು ದೇವರಿಗೆ ವಿರುದ್ಧವಾದಂಥ ಒಂದು ನಡತೆಗಳು ಜೀವನ ಇರ್ಬೋದು, ಇವೆಲ್ಲವುಗಳಿಂದ ಹೊರತರುವುದು ಯಾವುದು ಅಂತ ಹೇಳಿದ್ರೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಾಗ ಆ ಕ್ರಿಸ್ತ ಯೇಸುವಿನಿಂದ ನಮಗೆ ಸಿಗುತ್ತಲ್ವ ಒಂದು ಶಕ್ತಿ, ಆ ಪವರ್ ಇದೆ ನೋಡಿ, ಅದನ್ನು ದೈವಿಕ ಶಕ್ತಿ ಅಂತೇಳಿ ಇಲ್ಲಿ ಪೇತ್ರ ಹೇಳ್ತಾರೆ. ಆ ದೈವಿಕ ಶಕ್ತಿ ನಮ್ಮಲ್ಲಿರುವಾಗ ಮಾತ್ರ ನಾವು ಏನು ಮಾಡ್ತೀವಿ, ಈ ಲೋಕದಲ್ಲಿರುವಂಥ ಪಾಪಗಳಿರ್ಬೋದು ಅಥವಾ ನಮಗೆ ವಿರುದ್ಧವಾಗಿರುವಂಥ ಪಾಪಗಳು ದೇವರನ್ನು ತಿಳಿದುಕೊಳ್ಳದಂತೆ, ಆ ದೇವರ ಒಂದು ಮಹಿಮೆಯಲ್ಲಿ ಪಾಲುಗೊಳ್ಳದಂತೆ ಏನೆಲ್ಲ ಒಂದು ಈ ಲೋಕದ ಶಕ್ತಿಗಳು ನಮಗೆ ತಡೆಯಾಗಿರುತ್ತೆ ನೋಡಿ, ಆ ಎಲ್ಲ ತಡೆಗಳನ್ನು ತೆಗೆದು ಹಾಕುವುದಕ್ಕಾಗಿ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ಏನು ಮಾಡ್ತಾರೆ, ನಮಗೆ ಆ ಒಂದು ಪವರನ್ನು ಕೊಡ್ತಾರೆ. ಅದನ್ನು ಡಿವೈನ್ ಪವರ್ ಅಂತೇಳಿ ಕರೀತಾರೆ, ದೈವಿಕ ಶಕ್ತಿ ಅಂತೇಳಿ ಕರೀತಾರೆ. ಮುಂದೆ ವಾಕ್ಯ ಓದಿ. ಅಂದರೆ ಅವರು ಅಂದರೆ ಯೇಸು ಕ್ರಿಸ್ತರನ್ನು, ಅವರನ್ನು ಅರಿತುಕೊಳ್ಳುವುದರ ಮೂಲಕ ನಾವು ಭಕ್ತಿಯುತ ಜೀವನವನ್ನು ನಡೆಸಲು ಬೇಕಾದುದೆಲ್ಲವನ್ನು ಆ ಯೇಸುವಿನ ದಿವ್ಯ ಶಕ್ತಿಯಿಂದ ಪಡೆದಿದ್ದೇವೆ. ಅಂದಿನ ವಿಶ್ವಾಸಿಗಳು ಪಡೆದುಕೊಂಡಿದ್ದರು, ಆದರೆ ಇಂದಿನ ವಿಶ್ವಾಸಿಗಳಾದ ನಾವು ಏನು ಮಾಡಬೇಕು, ಕೆಲವರು ಪಡ್ಕೊಂಡಿದ್ದೇವೆ, ಕೆಲವರು ಇನ್ನೂ ಪಡ್ಕೊಳ್ಬೇಕು. ಆ ಒಂದು ಪಡ್ಕೊಳ್ಳುವಂಥ ಒಂದು ಆಶೀರ್ವಾದ ಏನು ಅಂತ ಹೇಳಿದ್ರೆ ಯೇಸು ಕ್ರಿಸ್ತರ ದೈವಿಕವಾದಂಥ ಶಕ್ತಿ, ಆ ಡಿವೈನ್ ಪವರ್ ಅಂತೇಳಿ ಏನು ಹೇಳ್ತಾರೆ, ಅದನ್ನು ಇವತ್ತು ನಾವು ಪಡ್ಕೊಂಡ್ರೆ ಮಾತ್ರ ನಾವು ದೇವರ ಮಹಿಮೆಯಲ್ಲಿ ನಾವು ಏನು ಮಾಡೋದಕ್ಕೆ ಸಾಧ್ಯ, ಪಾಲುಗಾರರಾಗಲು ನಾವು ಸಾಧ್ಯ. ಈ ಒಂದು ಕಾರ್ಯಕ್ಕಾಗಿ ಇವತ್ತು ದೇವರು ನಮ್ಮೊಬ್ಬೊಬ್ಬರನ್ನು ಏನು ಮಾಡಿದ್ದಾರೆ, ಇಲ್ಲಿ ಹೆಸರಿಡಿದು ಕರೆದು ನಮ್ಮನ್ನು ಒಟ್ಟಾಗಿ ಸೇರಿಸಿದ್ದಾರೆ ಇವತ್ತು. ಮುಂದೆ ಓದಿಕ. ಹೀಗೆ ನೀವು ಲೋಕದಲ್ಲಿ ಆ ಆಶಾಪಾಶಗಳಿಂದ ಉಂಟಾಗುವ ಭ್ರಷ್ಟಾಚಾರದಿಂದ ತಪ್ಪಿಸಿಕೊಂಡು ದೈವಿಕ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆ ದೇವರು ಅಮೂಲ್ಯವೂ ಅತ್ಯುತ್ತಮವೂ ಆದ ವಾಗ್ದಾನಗಳನ್ನು ಅನುಗ್ರಹಿಸಿದ್ದಾರೆ. ನೋಡಿ, ಅಮೂಲ್ಯವು, ಅದು ಅತ್ಯಮೂಲ್ಯವು, ತುಂಬ ಪ್ರೀಶಿಯಸ್ ಆದಂಥದ್ದು, ಅದನ್ನು ಬೆಲೆ ಕಟ್ಟೋದಕ್ಕಾಗಲ್ಲ. ನಾವು ಈ ಲೋಕದಲ್ಲಿ ಹಣ ಆಸ್ತಿ ಕೊಟ್ಟು ನಾವು ಅದನ್ನು ಕೊಂಡುಕೊಳ್ಳೋದಕ್ಕೆ ಆಗದಂಥ ಅತ್ಯಮೂಲ್ಯವಾದದ್ದನ್ನು ಇವತ್ತು ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ನಮ್ಮೊಬ್ಬೊಬ್ಬರಿಗೂ ಕೊಡೋದಕ್ಕೆ ಆಸೆ ಪಡ್ತಾ ಇದ್ದಾರೆ. ಈಗ ಆ ಅತ್ಯಮೂಲ್ಯವಾದದ್ದು ಏನಪ್ಪ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ ಪ್ರಿಯರೇ, ಆ ಅಮೂಲ್ಯವಾದದ್ದು ಕ್ರಿಸ್ತ ಯೇಸುವಿನಲ್ಲಿ ನಾವು ಇಡುವಂಥ ವಿಶ್ವಾಸ, ಕ್ರಿಸ್ತ ಯೇಸುವಿನ ಮುಖಾಂತರ ನಾವು ದೇವರ ಮಕ್ಕಳಾಗುವಂಥ ಸೌಭಾಗ್ಯ, ಕ್ರಿಸ್ತ ಯೇಸುವಿನ ಮುಖಾಂತರ ನಮ್ಮ ಪಾಪಗಳನ್ನು ನಾವು ತೊಳೆದುಕೊಳ್ಳುವುದೇ ಅತ್ಯಮೂಲ್ಯವಾದಂಥದ್ದು. ಇದಕ್ಕಿಂತ ಅಮೂಲ್ಯವಾದದ್ದು ಬೇರೆ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಬೇರೆ ಯಾವುದೂ ಇಲ್ಲ. ಇವತ್ತು ಅದೇ ಪೇತ್ರ ಹೇಳ್ತಾರೆ, ಇವತ್ತು ಆ ವಿಶ್ವಾಸ ಇದೆ ನೋಡಿ, ಆ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಆ ವಿಶ್ವಾಸದಲ್ಲಿ ಯಾರು ಬದುಕ್ತಾನೆ, ಯಾರು ಜೀವಿಸ್ತಾನೆ, ಅಂಥ ವ್ಯಕ್ತಿಗಳು ಮಾತ್ರ ದೇವರ ಮಹಿಮೆಯಲ್ಲಿ ಮತ್ತು ಸೌಭಾಗ್ಯದಲ್ಲಿ ಪಾಲುಗಾರರಾಗಲು ಸಾಧ್ಯ. ಪ್ರೈಸ್ ದ ಲಾರ್ಡ್. 3:22 ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲರು ಇದೇ ವಿಷಯವನ್ನು ಹೇಳ್ತಾರೆ ನೋಡಿ. ಆ ಸ್ವಂತ ಮಹಿಮೆಯಲ್ಲಿ ಸೌಭಾಗ್ಯದಲ್ಲಿ ನಾವು ಪಾಲುಗಾರರಾಗಬೇಕು ಅಂತ ಹೇಳಿದ್ರೆ ಕ್ರಿಸ್ತ ಯೇಸುವಿನ ಮುಖಾಂತರ ನಮಗೆ ಕೊಟ್ಟಂತಹ ಅಮೂಲ್ಯವಾದ ವಿಶ್ವಾಸವನ್ನು ಏನು ಮಾಡಬೇಕು, ನಮ್ಮದಾಗಿ ಮಾಡಿಕೊಳ್ಬೇಕು. ನಮ್ಮದಾಗಿ ನಾವು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ದೇವರ ವಾಕ್ಯಗಳನ್ನು ಏನು ಮಾಡಬೇಕು, ಓದುವುದರ ಜೊತೆ ಆ ಓದುವುದ್ರ ಜೊತೆ ನಾವು ಅರ್ಥ ಮಾಡ್ಕೊಳ್ಬೇಕು. ಧ್ಯಾನಿಸೋದು ಅಂದರೆ ಏನು, ನಮಗೆ ಅರ್ಥ ಆಗಬೇಕು ಆ ವಾಕ್ಯಗಳು. ಆ ವಾಕ್ಯಗಳ ಅರ್ಥ ಆದಾಗಲೇ ನಾವೇನು ಮಾಡೋದಕ್ಕಾಗೋದು, ಆ ವಾಕ್ಯಗಳನ್ನು ಕೈಗೊಂಡು ನಾವು ಆ ವಾಕ್ಯದಂತೆ ನಾವು ಜೀವಿಸೋದಕ್ಕೆ ಸಾಧ್ಯವಾಗುವಂಥದ್ದು. ಪ್ರೈಸ್ ದ ಲಾರ್ಡ್.
ಓದ್ತಿರಾಕ 3:22 ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವುದರ ಮೂಲಕವೇ ವಿಶ್ವಾಸಿಗಳೆಲ್ಲರನ್ನು ದೇವರು ತಮ್ಮೊಡನೆ ಯಾವುದರಲ್ಲಿ ಇರಿಸಿಕೊಳ್ಳುತ್ತಾರೆ? ಇಲ್ಲಿ ಪೇತ್ರ ಏನು ಹೇಳಿದ್ರು? ದೇವರು ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಗಳಾಗಲು ನಮ್ಮನ್ನು ಕರೆದಿದ್ದಾರೆ. ಇವತ್ತು ಆ ಭಾಗಿಗಳಾಗಲು ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಕ್ರಿಸ್ತ ಯೇಸುವಿನಲ್ಲಿ ನಾವು ವಿಶ್ವಾಸವನ್ನು ಇಡಬೇಕು. ಈಗ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಇಡಬೇಕು ಅಂತ ಹೇಳಿದ್ರೆ ಅವರ ವಾಕ್ಯಗಳನ್ನು ನಾವು ಆಲಿಸಬೇಕು. ಆ ವಾಕ್ಯಗಳನ್ನು ಆಲಿಸುವಾಗಲೇ ಏನಾಗೋದು? ನಮಗೆ ವಿಶ್ವಾಸ ನಮ್ಮೊಳಗಡೆ ಬರುವಂಥದ್ದು. ಆ ವಿಶ್ವಾಸ ನಮ್ಮಲ್ಲಿ ಬಂದಾಗ ಮಾತ್ರ ನಾವು ಏನು ಮಾಡೋದಕ್ಕೆ ಸಾಧ್ಯ? ದೇವರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಯೇಸು ಬಗ್ಗೆ ನಾವು ತಿಳ್ಕೊಂಡ್ರೆ ದೇವರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ. ಹಾಗಿದ್ರೆ ಯೇಸು, ದೇವರು, ಪವಿತ್ರಾತ್ಮರು ಇವತ್ತು ನಮ್ಮ ಜೀವನದಲ್ಲಿ ಏನು ಮಾಡ್ತಾರೆ ಅಂತೇಳಿ ಒಂದೊಂದು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಇವತ್ತು ನಮ್ಮನ್ನು ಸುಮ್ಮನೆ ಕರೀಲಿಲ್ಲ ದೇವರು. ಕ್ರಿಸ್ತ ಯೇಸುವಿನ ಮುಖಾಂತರ ನಮ್ಮೊಬ್ಬೊಬ್ಬರನ್ನು ಕರೆದಿರೋದು ಪರಲೋಕದ ಒಂದು ಮಹಿಮೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಬೇಕು ಅಂತೇಳಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈಗ ಆ ಮಹಿಮೆಯಲ್ಲಿ ನಾನು ಭಾಗಿಯಾಗಬೇಕು ಅಂತ ಹೇಳಿದ್ರೆ ಏನು? ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ಆ ಪವಿತ್ರವಾದ ಅಮೂಲ್ಯವಾದ ವಿಶ್ವಾಸವನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ಅಮೂಲ್ಯವಾದ ವಿಶ್ವಾಸ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಲೋಕದ ಎಲ್ಲ ಭ್ರಷ್ಟಾಚಾರ ಪಾಪಗಳಿಂದ ನಮ್ಮನ್ನು ಕಾಪಾಡಿ ರಕ್ಷಿಸಿ ನಡೆಸುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ಏನು ಮಾಡಿಕೊಟ್ಟಿದ್ದಾರಲ್ವ, ಈ ಒಂದು ಪ್ರಿಪರೇಷನನ್ನು, ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದಾರೆ. ಯಾರಿಗಾಗಿ ಹೇಳಿ? ನನಗಾಗಿ ಅಂತೇಳಿ ಹೇಳಿ, ಪರ್ಸ್ನಲ್ ಆಗಿ ಹೇಳಿ. ನನಗಾಗಿ ಮಾಡಿಕೊಟ್ಟಿರೋದು. ಈ ಎಲ್ಲ ಸಿದ್ಧತೆ ಯಾರು ಮಾಡಿಕೊಟ್ಟಿದ್ದು? ದೇವರು. ಯಾರ ಮುಖಾಂತರ ಮಾಡಿಕೊಟ್ರು? ಯೇಸು ಕ್ರಿಸ್ತರ ಮುಖಾಂತರ. ಹೌದಲ್ವಾ? ಈಗ ಆ ಕ್ರಿಸ್ತ ಯೇಸುವಿನ ಆ ಒಂದು ಬಲಿ, ಆ ತ್ಯಾಗ, ಆ ವಿಶ್ವಾಸವನ್ನು ನಮ್ಮಲ್ಲಿ ಕಾರ್ಯರೂಪಕ್ಕೆ ತರುವವರು ಯಾರು ಅಂತ ಹೇಳಿದ್ರೆ ಪವಿತ್ರ ಆತ್ಮರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಇನ್ನೂ ಹೆಚ್ಚಾಗಿ ನಾವು ದೇವರ ವಾಕ್ಯಗಳನ್ನು ಬ್ರದರ್ ಬಾಯಲ್ಲಿ ನಾವು ಕೇಳಿಸ್ಕೊಳ್ಳೋಣ. ಅದಕ್ಕಾಗಿ ನಾವು ಈ ಒಂದು ಆರಾಧನೆ ಮುಖಾಂತರ ದೇವರು ಈ ಒಂದು ಸಿದ್ಧತೆಯನ್ನು ಮಾಡಿಕೊಟ್ಟ ದೇವರಿಗೂ ಪವಿತ್ರಾತ್ಮರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಸಾಧ್ಯವಾದವರು ನಾವು ಎದ್ದು ನಿಲ್ಲೋಣ. ಈ ಒಂದು ಗೀತೆಯ ಸಾಲುಗಳ ಮುಖಾಂತರ ನಾವು ದೇವರನ್ನು ಆರಾಧನೆ ಮಾಡೋಣ. ಆರಾಧನೆ, 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 ಆರಾಧನೆ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేಸయ్య. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದ ಎಲ್ಲ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಆರಾಧನೆ ಯೇಸುವೆ. ಹೌದು ಪ್ರಿಯರೇ, ನಾವು ಉಳಿದಿರುವುದು ದೇವರ ಕರುಣೆಯಿಂದ, ನಾವು ಜೀವಿಸುತ್ತಿರುವುದು ದೇವರ ಪ್ರೀತಿಯಿಂದ ಆಗಿದೆ. ಆದ್ದರಿಂದ ದೇವರನ್ನ ನಾವು ಅರಿತುಕೊಳ್ಳಬೇಕು ಅಂತ ಹೇಳಿದ್ರೆ ಮೊದಲು ನಾವು ಯೇಸುವನ್ನ ಚೆನ್ನಾಗಿ ಅರಿತುಕೊಳ್ಳಬೇಕು. ಯೇಸು ಎಲ್ಲಿ ಸಿಗ್ತಾರೆ ಅಂತ ಹೇಳಿದ್ರೆ ಪವಿತ್ರವಾದ ತನ್ನ ವಾಕ್ಯಗಳಲ್ಲಿ ಯೇಸು ನಮಗೆ ಸಿಗ್ತಾರೆ. ಆ ವಾಕ್ಯಗಳನ್ನ ಇವತ್ತು ಆ ವಾಕ್ಯಗಳ ಮೂಲಕ ಇಲ್ಲಿ ಮಾತನಾಡಲು ಯೇಸು ಸಿದ್ಧರಾಗಿದ್ದಾರೆ. ಈ ಕಾರ್ಯಗಳನ್ನು ಮಾಡಿಕೊಟ್ಟಂತ ಆ ದೇವಾದಿ ದೇವರನ್ನ ನಾವು ನೆನಪಿಸಿಕೊಂಡು ಅವರನ್ನು ಆರಾಧನೆ ಮಾಡೋಣ, ಅವರನ್ನು ಆರಾಧನೆ ಮಾಡೋಣ. ಅವರಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. ಇವತ್ತು ನಿನ್ನ ಜೀವಿತವನ್ನ ಸಂಪೂರ್ಣವಾಗಿ ದೇವರ ಒಂದು ಮಹಿಮೆಯಲ್ಲಿಯೂ ಅವರ ಸೌಭಾಗ್ಯದಲ್ಲೂ ಭಾಗಿಗಳಾಗಲು ನಮ್ಮನ್ನ ಮಾರ್ಪಡಿಸುವಂತ ಅದ್ಭುತಕರವಾದ ಶಕ್ತಿ ಇವತ್ತು ಇಲ್ಲಿ ನಮ್ಮ ಮಧ್ಯದಲ್ಲಿ ದೇವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸ್ತೋತ್ರ ಮಾಡುತ್ತಾ ನಾವು ಆರಾಧನೆ ಮಾಡೋಣ. ಆರಾಧನೆ, 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 ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ಆರಾಧನೆ 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 ಕಷ್ಟದ ದಿನದಿ ನನ್ನಯ್ಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ನಿಮಗೆ ಆರಾಧನೆ ಯೇಸುವೆ. ಪ್ರಿಯರೇ, ನಿಮಗೆ ಕಷ್ಟ ಇದೆಯಾ? ನಿಮಗೆ ದುಃಖ ಇದೆಯಾ? ನಿಮಗೆ ನೋವಿದೆಯಾ? ಅನಾರೋಗ್ಯಗಳಿದೆಯಾ? ಇವತ್ತು ಯೇಸು ಕೇವಲ ನಿಮ್ಮ ಶಾರೀರಿಕವಾದಂತಹ ಆ ಒಂದು ಅನಾರೋಗ್ಯಗಳನ್ನು ತೆಗೆದು ಹಾಕೋದಕ್ಕಾಗಿ ಯೇಸು ಬರಲಿಲ್ಲ. ಆದಾಮನಿಂದ ತಲೆಮಾರುಗಳಿಂದ ನಮ್ಮನ್ನ ಬೆನ್ನಟ್ಟಿ ಬೇಟೆಯಾಡುತ್ತಿರುವಂತಹ ಆ ಎಲ್ಲ ಪಾಪದ ಕಾರ್ಯಗಳಿಂದ, ಆ ಪಾಪದ ಬೇರನ್ನ ಸಂಪೂರ್ಣವಾಗಿ ನಿಮ್ಮಿಂದ ನಿಮ್ಮ ಕುಟುಂಬದಿಂದ ತೆಗೆದು ಹಾಕುವುದಕ್ಕಾಗಿ ಯೇಸು ಇಂದಿಗೂ ಕೂಡ ಜೀವಂತವಾಗಿದ್ದಾರೆ. ಇವತ್ತು ಆ ಯೇಸು ನಿಮ್ಮ ಮನೆಯಲ್ಲಿ ಬಂದಿರುವುದು ಆ ಒಂದು ಪಾಪದ ಬೇರನ್ನ ನಿಮ್ಮ ಕುಟುಂಬದಿಂದ ತೆಗೆದು ಹಾಕುವುದಕ್ಕಾಗಿ, ಆ ಪಾಪದ ಬೇರನ್ನ ನಿನ್ನ ಒಂದು ತಲೆಮಾರಿನಿಂದ ತೆಗೆದು ಹಾಕುವುದಕ್ಕಾಗಿ ಯೇಸು ಬಂದಿದ್ದಾರೆ. ಆದ್ದರಿಂದ ಆದಾಮನಿಂದ ಬಂದಂತಹ ಪಾಪ ಇವತ್ತು ಕಣ್ಣೀರಾಗಿ, ಅನಾರೋಗ್ಯಗಳಾಗಿ, ಪಾಪಗಳಾಗಿ ನಮ್ಮ ಕುಟುಂಬಗಳನ್ನ ಕಾಡ್ತಾ ಇದೆ, ನಾಶ ಮಾಡ್ತಾ ಇದೆ. ಯೇಸು ಕ್ರಿಸ್ತರ ಮುಖಾಂತರ ಎಲ್ಲದರಿಂದಲೂ ನಾವು ವಿಜಯವನ್ನ ಪಡೆದುಕೊಳ್ಳುತ್ತೇವೆ. ಯೇಸು ಹೇಳಿದ್ದಾರೆ, ನಾನು ಲೋಕವನ್ನ ಜಯಿಸಿದ್ದೇನೆ, ಹೆದರಬೇಡಿ, ಭಯ ಪಡಬೇಡಿ, ನೀವು ನನ್ನವರಾದ್ದರಿಂದ ನೀವು ಕೂಡ ಲೋಕವನ್ನ ಜಯಿಸಿದ್ದೀರಿ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ಇವತ್ತು ಕಣ್ಣೀರಿದೆಯಾ? ಇವತ್ತು ಅನಾರೋಗ್ಯಗಳಿದೆಯಾ? ಭಯ ಪಡಬೇಡಿ, ಯೇಸು ನಮ್ಮೊಡನೆ ಇದ್ದಾರೆ, ಯೇಸು ನಮ್ಮ ಪರವಾಗಿದ್ದಾರೆ. ಯೇಸು ಜಯ ಕೊಡುವ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಜಯದ ಜೀವಿತವನ್ನು ಜೀವಿಸಲು ಸಹಾಯ ಮಾಡುವ ಯೇಸು ನಮ್ಮೊಡನೆ ಇದ್ದಾರೆ. ನೀವು ಆರಾಧನೆ ಮಾಡುವಾಗ ವಿಶ್ವಾಸ ತುಂಬಿದ ಹೃದಯದಿಂದ ನೀವು ಆರಾಧನೆ ಮಾಡಿ. ಈ ಸಮಯದಲ್ಲಿ ಯೇಸು ನಮ್ಮ ಮಧ್ಯದಲ್ಲಿ ಈಗಾಗಲೇ ಇದ್ದಾರೆ. ಯೇಸು ಈಗಾಗಲೇ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ. ಪವಿತ್ರಾತ್ಮರು ಈಗಾಗಲೇ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಪ್ರಿಯರೇ, ವಿಶ್ವಾಸದಿಂದ ಆರಾಧನೆ ಮಾಡಿ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. 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 ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಆರಾಧನೆ 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 ಆಶ್ರಯವು ನೀನೇ యేసయ్య, ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ಕಷ್ಟದ ದಿನದಿ ನನ್ನಯ ಜೊತೆಗಾರನಿ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ.
ಆಶ್ರಯವು ನೀನೇ యేసయ్య, ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ, ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಪ್ರೇರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 9 ವಾಕ್ಯ 29ರಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೇಸು ಮತ್ತೆ ಮರಳಿ ಬರುತ್ತಾರೆ. ಅವರು ಬರುವುದು ಪಾಪ ವಿಮೋಚನೆಯನ್ನ ಮಾಡುವುದಕ್ಕಲ್ಲ. ಯಾರೆಲ್ಲ ತಮ್ಮನ್ನ ಪರಿಶುದ್ಧವಾಗಿ ಯೇಸುವಿನ ಬರೋಣಕ್ಕಾಗಿ ಸಿದ್ಧ ಮಾಡಿ ತಮ್ಮನ್ನ ಸಿದ್ಧಪಡಿಸಿಕೊಂಡು ಪರಿಶುದ್ಧರಾಗಿ ಇಟ್ಟುಕೊಳ್ಳುತ್ತಾರೋ ಅವರೆಲ್ಲರನ್ನ ತಮ್ಮೊಡನೆ ಕರೆದುಕೊಂಡು ಹೋಗುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಮತ್ತೆ ಮರಳಿ ಬರುತ್ತಾರೆ. ಅವರು ಬಂದು ಪರಲೋಕಕ್ಕೆ ಒಬ್ಬೊಬ್ಬರನ್ನ ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬರ್ತಾರೆ. ಯೋಹಾನ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಇದೇ ಮಾತುಗಳನ್ನು ಹೇಳಿದ್ರು. ನೀವು ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿ ನಂಬಿಕೆ ಇಡಿ. ನಾನು ಹೋಗುವುದು ನಿಮ್ಮ ಒಳಿತಿಗಾಗಿಯೇ. ನನ್ನ ತಂದೆಯ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿದೆ. ನಾನು ಹೋಗಿ ನಿಮಗಾಗಿ ಸ್ಥಳವನ್ನು ಅಣಿಗೊಳಿಸಿ ನಾನು ಮತ್ತೆ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ ಯೇಸು ವಾಗ್ದಾನ ಮಾಡಿದ್ದಾರೆ. ಪ್ರಿಯರೇ, ಇವತ್ತು ಆ ವಾಗ್ದಾನದ ಫಲವನ್ನು ನಾವು ಒಬ್ಬೊಬ್ಬರು ಅನುಭವಿಸಬೇಕು ಅಂತೇಳಿಯೇ ಪವಿತ್ರಾತ್ಮರನ್ನು ನಮಗೆ ಉಚಿತ ವರದಾನವಾಗಿ ಕೊಟ್ಟಿದ್ದಾರೆ. ಆ ಪವಿತ್ರ ಆತ್ಮರ ಮುಖಾಂತರ ನಾವು ಕ್ರಿಸ್ತ ಯೇಸುವಿನಲ್ಲಿರುವ ಎಲ್ಲ ಸಕಲ ವಿಧವಾದ ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ನಾವು ಅನುಭವಿಸಬೇಕು ಅಂತೇಳಿಯ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ಪವಿತ್ರಾತ್ಮರನ್ನ ನಮಗೆ ಕೊಟ್ಟಿದ್ದಾರೆ. ಪ್ರಿಯರೇ, ಇವತ್ತು ಪರಲೋಕ ದೇವರದ್ದು, ಪರಲೋಕದ ಸ್ಥಾನಮಾನಗಳು ದೇವರದ್ದು. ಆದರೆ ದೇವರು ಇವತ್ತು ವಾಗ್ದಾನ ಮಾಡಿ ಹೇಳ್ತಾ ಇದ್ದಾರೆ, ಯಾರೆಲ್ಲ ನನ್ನಲ್ಲಿ ವಿಶ್ವಾಸವಿಡು ಬರುತ್ತಾರೋ, ನಾನು ಕಳಿಸಿಕೊಟ್ಟ ಯೇಸುವಿನಲ್ಲಿ ಯಾರೆಲ್ಲ ವಿಶ್ವಾಸವಿಟ್ಟು ತಮ್ಮನ್ನ ಮಾನಸಾಂತರಗೊಳಿಸಿ ಅವರ ಆಲೋಚನೆಗಳಲ್ಲಿ ಬದಲಾವಣೆ ಮಾಡಿಕೊಂಡು ಅಂತರಂಗದಲ್ಲಿ ಬದಲಾವಣೆ ಮಾಡಿಕೊಂಡು ಒಂದು ಹೊಸ ವ್ಯಕ್ತಿಗಳಾಗಿ ಪರಿಶುದ್ಧ ವ್ಯಕ್ತಿಗಳಾಗಿ ಜೀವಿಸ್ತಾರೋ ಅಂತವರಿಗೆ ಆಗಿ ನಾನು ಪರಲೋಕವನ್ನು ಸಿದ್ಧ ಮಾಡಿಟ್ಟಿದ್ದೇನೆ. ನಾನು ಬಂದು ಮತ್ತೆ ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ ಯೇಸು ಹೇಳಿದ್ದಾರೆ. ಆ ಕರೆದುಕೊಂಡು ಹೋಗುವ ಸಮೂಹದಲ್ಲಿ ನಾನು ನೀನು ಪ್ರತಿಯೊಬ್ಬರು ಇರಬೇಕು. ಅದಕ್ಕಾಗಿ ಈ ಪ್ರಾರ್ಥನೆಗಳು, ಅದಕ್ಕಾಗಿ ಶುಭ ಸಂದೇಶದ ಪ್ರಚಾರಗಳು. ಪ್ರಿಯರೇ, ಇವತ್ತು ದೇವರು ಈ ಒಂದು ಕಾರ್ಯಕ್ಕಾಗಿ ಅವರ ಸ್ವಂತ ಮಹಿಮೆಯಲ್ಲಿ ನಿಮ್ಮನ್ನ ಪಾಲುಗಾರರನ್ನಾಗಿ ಮಾಡುವುದಕ್ಕಾಗಿಯೇ ಈ ದಿನದಲ್ಲಿ ದೇವರು ಇಲ್ಲಿ ಬಂದಿದ್ದಾರೆ. ಯೇಸು ಇಲ್ಲಿ ಬಂದಿದ್ದಾರೆ. ನಿಮ್ಮನ್ನ ರೆಡಿ ಮಾಡುವುದಕ್ಕಾಗಿ, ನಿಮ್ಮನ್ನ ಸಿದ್ಧ ಮಾಡುವುದಕ್ಕಾಗಿ ದೇವರು ಇವತ್ತು ಬಂದಿದ್ದಾರೆ. ವಿಶ್ವಾಸದಿಂದ ಹೇಳಿ, ಪರಲೋಕ ನಿನ್ನದೇ ದೇವರೇ, ಪರಲೋಕ ನಿನ್ನದು. ನನ್ನನ್ನು ಕರೆದುಕೊಂಡು ಹೋಗಲು ನೀವು ಬರ್ತೀರಾ? ಸ್ತೋತ್ರಪ್ಪ ಅಂತ ಹೇಳಿ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. 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 ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಆಮೆನ್. ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. 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 ಆರಾಧನೆ, ಆರಾಧನೆ, ಮಹಿಮೆ ಯೇಸುವೇ. ಆರಾಧನೆ.
ಮಾಡಿರುವುದಕ್ಕಾಗಿ ಸ್ತೋತ್ರಪ್ಪ. ಒಬ್ಬೊಬ್ಬರನ್ನ ನೀವು ಸಿದ್ಧ ಮಾಡುವುದಕ್ಕಾಗಿ ಇಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಯೇಸುವೇ, ಸ್ವರ್ಗೀಯ ಮಕ್ಕಳನ್ನಾಗಿ ನಮ್ಮೊಬ್ಬೊಬ್ಬರನ್ನ ಮಾರ್ಪಡಿಸಲು ಬಂದಿರುವುದಕ್ಕಾಗಿ ಸ್ತೋತ್ರ. ಈ ಕುಟುಂಬದವರನ್ನ ಕರ್ತರೆ ನೀವು ಕರೆಯುವುದಕ್ಕಾಗಿ ಬಂದಿರುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ಮನೆಯಲ್ಲಿ ನೀವು ಮಾಡುವ ಎಲ್ಲ ಆಧ್ಯಾತ್ಮಿಕ ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರಪ್ಪ. ಕೊಡುವ ಬಿಡುಗಡೆಗಳಿಗಾಗಿ ನಿಮಗೆ ಸ್ತೋತ್ರಪ್ಪ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರಾಧನೆ, 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 ಆರಾಧನೆ. ಪರಿಶುದ್ಧವಾದ ಸಮಯವಿದು ಪ್ರಿಯರೇ. ದೇವರೇ ನಿಯೋಜಿಸಿರುವಂಥ ಸಮಯವಿದು. ನಿನ್ನೊಡನೆ ಯೇಸು ಮಾತನಾಡಲು ಆಸೆ ಪಡ್ತಾ ಇದ್ದಾರೆ. ಯೇಸು ತನ್ನ ಹೃದಯದ ಆಸೆಗಳನ್ನು ನಿನ್ನೊಡನೆ ಮಾತನಾಡಲು ಆಸೆ ಪಡ್ತಾ ಇದ್ದಾರೆ. ಲಿಡಿಯಳ ಹೃದಯವನ್ನು ತೆರೆದುಕೊಟ್ಟಂಥ ದೇವರು ಇವತ್ತು ನಿಮ್ಮೊಬ್ಬೊಬ್ಬರ ಹೃದಯಗಳನ್ನು ತೆರೆದುಕೊಡ್ತಾ ಇದ್ದಾರೆ. ಸ್ತೋತ್ರಪ್ಪ. ಲಿಡಿಯಳಿಗೂ ಆಕೆ ಕುಟುಂಬಕ್ಕೂ ಸಿಕ್ಕಿದಂಥ ಇದೇ ಜೀವಧಾರ ಇವತ್ತು ನಿನ್ನ ಕುಟುಂಬಕ್ಕೆ ಸಿಗ್ತಾ ಇದೆ. ಸ್ತೋತ್ರಪ್ಪ. ಈ ದಿನ ಸ್ವರ್ಗದಿಂದಲೇ ಇವತ್ತು ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ಮಾತನಾಡಲು ಬಂದಿದ್ದಾರೆ. ಸ್ತೋತ್ರ, ಸ್ತೋತ್ರ. ಯಾರು ಈ ಸಮಯದಲ್ಲಿ ಆಲಸ್ಯಗಳಾಗಬೇಡಿ, ಯಾರು ಇಗ್ನೋರೆನ್ಸ್ ಮಾಡಬೇಡಿ ಪ್ರಿಯರೇ. ಇದು ಪರಿಶುದ್ಧವಾದ ಸಮಯ, ನಿನ್ನ ಆಶೀರ್ವಾದದ ಸಮಯ, ನಿನ್ನ ಸಂಪೂರ್ಣವಾದ ವಿಮೋಚನೆಯ ಸಮಯವಿದು. ದೇವರ ವಾಕ್ಯಗಳು ನಿನ್ನಲ್ಲಿ ಕಾರ್ಯ ಮಾಡುವಂಥ ಸಮಯವಿದು. ಇಬ್ರಿಯ 4:12 ಹೇಳುವಂತೆ ಸಜೀವವಾದದ್ದು ದೇವರ ವಾಕ್ಯಗಳು. ಆ ವಾಕ್ಯಗಳು ಕಾರ್ಯ ಮಾಡುವಂಥದ್ದು. ನಿನ್ನ ಪ್ರಾಣ ಆತ್ಮವನ್ನು ಛೇದಿಸಿ ಭೇದಿಸುವಂಥ ಶಕ್ತಿಯುಳ್ಳ ಖಡ್ಗವಾಗಿದೆ ದೇವರ ವಾಕ್ಯಗಳು. ಪವಿತ್ರಾತ್ಮರ ಕೊಡುಗೆ ದೇವರ ವಾಕ್ಯಗಳು. ಆ ಖಡ್ಗವಾದಂತಹ ದೇವರ ವಾಕ್ಯಗಳು ನಿನ್ನ ಹೃದಯದ ಆಸೆ ಆಲೋಚನೆಗಳನ್ನು ಎಲ್ಲವನ್ನ ವಿಭಾಗಿಸಿ ನೀನು ಇದ್ದ ಹಾಗೆಯೇ ನಿನಗೆ ಪರಿಚಯ ಮಾಡಿಕೊಡುವುದು ದೇವರ ವಾಕ್ಯವಾಗಿದೆ. ನೀನು ಯಾವ ಸ್ಥಿತಿಯಲ್ಲಿದೆಯಾ, ನಿನ್ನ ಕುಟುಂಬ ಯಾವ ಸ್ಥಿತಿಯಲ್ಲಿದೆ, ನೀನು ಯಾವ ವಿಶ್ವಾಸದಲ್ಲಿ ಜೀವಿಸ್ತಾ ಇದೆಯಾ, ಪ್ರತಿ ಒಂದೊಂದನ್ನು ಕೂಡ ಎಳೆ ಎಳೆಯಾಗಿ ನಿನ್ನ ಮುಂದೆ ಬಿಚ್ಚಿಡುವಂಥದ್ದು ದೇವರ ವಾಕ್ಯವಾಗಿದೆ ಪ್ರಿಯರೇ. ಆ ವಾಕ್ಯವೇ ಸತ್ಯ, ಆ ವಾಕ್ಯವೇ ಯೇಸು. ಆ ವಾಕ್ಯಗಳನ್ನು ಧ್ಯಾನಿಸಲು ನಾವು ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ಒಪ್ಪಿಸಿಕೊಡಿ. ಆ ದೇವರ ವಾಕ್ಯಗಳು ನಿಮ್ಮಲ್ಲಿ ಕಾರ್ಯ ಮಾಡುವಾಗ ಆ ದೇವರ ಮಹಿಮೆ ಏನೆಂಬುದು ನಿಮಗೆ ಅರ್ಥವಾಗ್ತದೆ. ಆ ದೇವರು ಕರೆದಿರುವಂಥ ಆ ಒಂದು ಸ್ವರ್ಗೀಯ ಸೌಭಾಗ್ಯ ಎಂಥದ್ದು ಎಂಬುದು ನಿಮಗೆ ಖಂಡಿತವಾಗಿ ಅರ್ಥವಾಗ್ತದೆ. ಆ ದೇವರ ವಾಕ್ಯಗಳು ನಿಮ್ಮನ್ನು ಎಲ್ಲ ಲೋಕದ ಪಾಪಗಳು, ಭ್ರಷ್ಟಾಚಾರದಿಂದ ನಿಮ್ಮನ್ನು ಕಾಪಾಡುವುದಕ್ಕೆ ದೇವರ ವಾಕ್ಯಕ್ಕೆ ಶಕ್ತಿ ಇದೆ ಪ್ರಿಯರೇ. ಇವತ್ತು ದೇವರು ತನ್ನ ದೈವಿಕವಾದಂತಹ ಜ್ಞಾನದಿಂದಲೂ ದೈವಿಕವಾದ ಸ್ವಭಾವದಿಂದಲೂ ನಿಮ್ಮನ್ನು ತುಂಬಿಸುವುದಕ್ಕಾಗಿ ಇವತ್ತು ಇಲ್ಲಿ ಬಂದಿದ್ದಾರೆ. ಈ ಎಲ್ಲ ಕಾರ್ಯಗಳಿಗಾಗಿ ನಿಮ್ಮನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಡಿ, ಸಂಪೂರ್ಣವಾಗಿ ಒಪ್ಪಿಸಿಕೊಡಿ. ಈ ಸಮಯದಲ್ಲಿ ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ವಿಶ್ವಾಸದಿಂದ ಕೇಳಿ. ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. ಜೀವಾದ ವಾಕ್ಯವು ನಿನ್ನಲ್ಲುಂಟು ದೇವ, ನಿಮ್ಮನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ.
ಏಸಪ್ಪ 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 ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವ ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡುವೆ ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವ ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಏಸಪ್ಪ 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 ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ ಕೇಳಿ ಹೃದಯವನ್ನು ತೆರೆದುಕೊಂಡು ಕೇಳಿ ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ ಇನ್ನೂ ಹೆಚ್ಚಾಗಿ